ಸೀಸನ್ ಬಂದಾಯಿತು, ಅವರೆಕಾಳು ಸಾರು ಮಾಡಲೇಬೇಕು. ಹೌದು, ಈ ವಿಡಿಯೋದಲ್ಲಿ ತುಂಬ ಈಸಿಯಾಗಿ ಅವರೆಕಾಳು ಸಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಬ್ಲಾಗ್ ಇನ್ ಕನ್ನಡ. ತುಂಬ ಈಸಿಯಾಗಿ ಅವರೆಕಾಳು ಸಾರನ್ನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮೊದಲು ಅವರೆಕಾಳನ್ನ ನೀಟಾಗಿ ಸುಳ್ಕೋಬೇಕು, ನಂತರ ಚೆನ್ನಾಗಿ ತೊಳ್ಕೊಬೇಕು. ಇದರಲ್ಲಿ ಸ್ವಲ್ಪ ಸೊಗಡು ಅಂತ ಇರುತ್ತೆ, ಆ ಸ್ಮೆಲ್ ಹಾಗೆ ಅಂಟಿನಾಂಶ ಹೋಗಬೇಕಂದ್ರೆ ಚೆನ್ನಾಗಿ ತೊಳ್ಕೊಬೇಕು. ಇನ್ನು ನನ್ನ ಚಾನಲಲ್ಲಿ ಅವರೆಕಾಳಿನ ಸೀಸನ್ ಇರೋದ್ರಿಂದ ಅವರೆಕಾಳು ರೆಸಿಪಿನ ನೋಡ್ತಾ ಇರ್ಬೋದು. ಬನ್ನಿ ಹೇಗೆ ಸಾಂಬಾರು ಮಾಡೋದಂತ ತಿಳಿಸ್ಕೊಡ್ತೀನಿ. ಇವಾಗ ಒಂದು ಮಡಿಕೆನ ಇಟ್ಕೋತಾ ಇದ್ದೀನಿ. ಮಡಿಕೆಗೆ ನೀರನ್ನ ಹಾಕೋತಾ ಇದ್ದೀನಿ. ನಾನಿಲ್ಲಿ 2 ಚಮಚ ನೀರನ್ನ ಹಾಕೋತಾ ಇದ್ದೀನಿ. ನೀರು ಹಾಕಿ ಮಡಿಕೆಯಲ್ಲಿ ಕಾಯೋದಕ್ಕೆ ಇಟ್ಕೋತಾ ಇದ್ದೀನಿ. ನಿಮಗೆ ಬೇಕಂದ್ರೆ ಇದೇ ರೀತಿ ಕುಕ್ಕರಲ್ಲಿ ಕೂಡ ಹಾಕೊಂಡು ಕೂಗಿಸ್ಕೋಬಹುದು. ನೀರು ಸ್ವಲ್ಪ ಬಿಸಿ ಆಗಬೇಕು, ಅಲ್ಲಿವರೆಗೂ ಕಾಯಬೇಕಾಗತ್ತೆ. ನಿಮಗೆ ಬೇಕಂದ್ರೆ ಈ ಹಂತದಲ್ಲೇ ನೀರಿಗೆ ಉಪ್ಪನ್ನು ಕೂಡ ಹಾಕೋಬಹುದು. ನಾನಿಲ್ಲಿ ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಸ್ವಲ್ಪ ಕುದಿ ಬರಬೇಕು. ಅಟ್ಲೀಸ್ಟ್ ಒಂದು ಸ್ವಲ್ಪ ಬಿಸಿ ಬಂದ ಮೇಲೆ ನಾವು ಯಾವುದೇ ಥರದ ಬೇಳೆ ಕಾಳುಗಳನ್ನು ಹಾಕೋದು ಉತ್ತಮ. ಆ ಕಡೆಗೆ ಸ್ವಲ್ಪ ನೀರು ಬಿಸಿ ಆಗಬೇಕು. ಇವಾಗ ನೀರು ಕಾದಿದೆ, ಅಂದರೆ ತುಂಬ ಮಳ್ಳ ಥರ ಬೇಡ. ನೋಡಿ, ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ, ಹೊಗೆ ಬರ್ತಾ ಇದೆ. ನೀರು ಕಾದಿದೆ. ಹಸಿ ಕಾಳನ್ನು ಹಾಕಬೇಕು. ನೋಡಿ, ಇವಾಗ ಆಲ್ಮೋಸ್ಟ್ ಮಡಿಕೆ ತುಂಬಿದೆ. ಇವಾಗ ಹಸಿ ಕಾಳಿನ ಜೊತೆಗೆ ಈರುಳ್ಳಿ ಈ ರೀತಿ ನಾವು ಹಾಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ. ನಿಮ್ಗೇನಾದರೂ ಈರುಳ್ಳಿ ಒಗ್ಗರಣೆಯಲ್ಲಿ ಮಾಡ್ಕೊಂಡು ಹಾಕ್ಕೋಬೇಕಂದ್ರೆ ನೀವು ಹಾಗೂ ಕೂಡ ಮಾಡ್ಕೋಬಹುದು. ನಾನಿವಾಗ ಡೈರೆಕ್ಟಾಗಿ ಎಲ್ಲವನ್ನು ಒಟ್ಟಿಗೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಒಂದು ಟೊಮೆಟೊನ ನಾನು ಈ ರೀತಿ ಹೆಚ್ಚಿ ಹಾಕೋತಾ ಇದ್ದೀನಿ. ಇವಾಗ ಇದು ನೀಟಾಗಿ ಬೇಯಬೇಕು. ನಾನಿವಾಗ ಮಡಿಕೆಯಲ್ಲಿ ಮಾಡ್ತಾ ಇರೋದ್ರಿಂದ ಅರ್ಧ ಮುಚ್ತೀನಿ, ತುಂಬ ಮುಚ್ಚೋದಕ್ಕೆ ಹೋಗಲ್ಲ. ಇಲ್ಲಾಂದರೆ ಈ ರೀತಿನಾದರೂ ಮುಚ್ಕೋಬಹುದು. ನಿಮಗೆ ಯಾವ ರೀತಿ ಕಂಫರ್ಟಬಲ್ ಆಗುತ್ತೆ ಆ ರೀತಿ ನೀವು ಕ್ಲೋಸ್ ಮಾಡ್ಕೋಬಹುದು. ಚೆನ್ನಾಗಿ ಕಾಳು ಬೇಯೋದಕ್ಕೆ ಆಲ್ಮೋಸ್ಟ್ ಒಂದು 10 ನಿಮಿಷ ತಗೊಳುತ್ತೆ ಅಷ್ಟೇ, ತುಂಬ ಹೊತ್ತೇನು ತಗೊಳ್ಳೋದಿಲ್ಲ. ಈಗ ಈ 10 ನಿಮಿಷ ಕಾಳು ಬೇಯೋಷ್ಟರೊಳಗೆ ನಾವು ಮಸಾಲಾಗೆ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಈಗ ಮಸಾಲಾನ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿನ ಬಿಸಿಗಿಟ್ಕೊಂಡಿದ್ದೀನಿ. ಇದಕ್ಕೆ ನೀವು ಒಂದು 2 ರಿಂದ 3 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ಬೇಕಾಗತ್ತೆ. ನಾನಿಲ್ಲಿ ಗಾಣದ ಎಣ್ಣೆನ ಹಾಕೋತಾ ಇದ್ದೀನಿ. ನೋಡಿ, 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಇವಾಗ ಎಣ್ಣೆ ಕಾಯೋದಕ್ಕೆ ಬಿಡಿ. ಹೈ ಫ್ಲೇಮಲ್ಲಿ ನೀವು ಯಾವುದೇ ರೀತಿಯಾಗಿ ಒಗ್ಗರಣೆ ಅಥವಾ ಈ ರೀತಿಯಾಗಿ ಮಸಾಲ ಫ್ರೈನ ಮಾಡ್ಕೊಳ್ಬಾರ್ದು, ಆವಾಗ ಆ ಟೇಸ್ಟೇ ಹೋಗಿಬಿಡುತ್ತೆ. 3/4 ಸ್ಪೂನ್ ಆಗೋಷ್ಟು ಜೀರಿಗೆ. ಈ ಹಂತದಲ್ಲಿ ನೀವು ಮೆಣಸನ್ನು ಕೂಡ ಬಳಸ್ಕೋಬಹುದು. ನಾನು ಮೆಣಸಿನ ಪುಡಿನ ಹಾಕ್ತಿದ್ದೀನಿ. ಹಾಗೆ ಇಲ್ಲಿ ನಾನು ಒಂದು ಬೆಳ್ಳುಳ್ಳಿನ ಸಿಪ್ಪೆನ ತೆಗೆದು ಸುಳ್ಕೊಂಡು ಹಾಕೋತಾ ಇದ್ದೀನಿ. ನಂತರ 1.5 ಇಂಚಷ್ಟಾಗೋಷ್ಟು ಶುಂಠಿ, 3 ಹಸಿಮೆಣಸಿನಕಾಯಿ. ಖಾರ ಪುಡಿನೂ ಕೂಡ ಬಳಸ್ತೀನಿ, ಆದರೆ ಒಂದು ಒಳ್ಳೆ ಟೇಸ್ಟ್ ಕೊಡೋದಕ್ಕೆ ಹಸಿಮೆಣಸಿನಕಾಯಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಹಾಗೆ ಕೈಯಾಡ್ಕೊಳ್ಳೋಣ. ಈ ರೀತಿ ಕೈಯಾಡ್ಕೋಬೇಕಾಗತ್ತೆ. ಲೋ ಫ್ಲೇಮಲ್ಲಿಟ್ಟೆ ನೀವು ಕೈಯಾಡ್ಕೋಬೇಕಾಗತ್ತೆ. ಮೀಡಿಯಮ್ ಸೈಜ್ ಈರುಳ್ಳಿ, 2 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ ಈರುಳ್ಳಿನ ಇವಾಗ ಈರುಳ್ಳಿನೂ ಕೂಡ ಹಾಕ್ಕೊಂಡು ಕೈಯಾಡ್ಕೋತಾ ಇದ್ದೀನಿ. 2 ಟೊಮ್ಯಾಟೊನ ತೊಗೊಳ್ತಾ ಇದ್ದೀನಿ. ಆಲ್ರೆಡಿ ನಾನು ಕಾಳಿನ ಜೊತೆಗೆ ಬೇಯಕ್ಕೆ ಹಾಕಿರೋ ಅಂಥದ್ದು ಹೆಚ್ಚಿ ಹಾಕಿರೋದ್ರಿಂದ ನಾನಲ್ಲಿ ತೆಗೆದು ರಿಮೂವ್ ಮಾಡಿಕೊಂಡು ರುಬ್ಬೋದಕ್ಕೆ ಆಗೋದಿಲ್ಲ. ಆ ಕಾರಣಕ್ಕೆ ಇಲ್ಲಿ ರುಬ್ಬೋದಕ್ಕೆ ಅಂತ ಹೇಳಿ ಮೀಡಿಯಮ್ ಸೈಜ್ 2 ಟೊಮ್ಯಾಟೊನ ಹಾಕ್ಕೊಂಡು ಕೈಯಾಡ್ಕೋತಾ ಇದ್ದೀನಿ. ಇವಾಗ ಹಾಕಿರುವಂಥ ಎಲ್ಲ ಪದಾರ್ಥ ನೀಟಾಗಿ ಇಲ್ಲಿ ಫ್ರೈ ಆಗಬೇಕು. ಹುಣಸೆ ಹಣ್ಣನ್ನು ಹಾಕೋತಾ ಇದ್ದೀನಿ. ಚಿಕ್ಕ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ, ನೋಡ್ಬೋದು. ಆಲ್ರೆಡಿ ನಾನು ಮೀಡಿಯಮ್ ಸೈಜ್ ಟೊಮೆಟೊನ 3 ಬಳಸಿರೋದ್ರಿಂದ ಇಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕೋತಾ ಇದ್ದೀನಿ. ಸೀಸನಲ್ಲಿ ಬರುವಂಥ ಕಾಳುಗಳನ್ನು ಬಳಸ್ಕೊಂಡು ಸಾಂಬಾರು ಮಾಡಿಕೊಂಡು ತಿನ್ನೋದ್ರಿಂದ ಆರೋಗ್ಯ ಕೂಡ ತುಂಬ ಒಳ್ಳೆಯದು. ಇನ್ನು ಈ ರೀತಿಯಾಗಿ ನಾವು ಸೀಸನ್ ಇದ್ದಾಗ ಹಸಿ ಕಾಳುಗಳನ್ನು ತಿನ್ನಬೇಕಾಗತ್ತೆ. ಹಾಗೆ ಒಣಕಾಳುಗಳನ್ನು ನೆನೆಸಿ ತಿನ್ನೋದಕ್ಕಿಂತ ಹೆಚ್ಚಾಗಿ ಹಸಿ ಕಾಳನ್ನು ತಿನ್ನೋದು ತುಂಬಾ ಒಳ್ಳೆಯದು. ನಾನಿವಾಗ ಇಲ್ಲಿ ಅರ್ಧ ಸ್ಪೂನ್ ಆಗೋಷ್ಟು ಮೆಣಸಿನ ಪುಡಿ, ಹಾಗೆ 1 ಇಂಚ್ ಆಗೋಷ್ಟು ಚಕ್ಕೆ, ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಚಕ್ಕೆನ ಮುಂಚೆನೇ ಹಾಕ್ಕೊಳ್ಬೋದು.
ನಾನಿಲ್ಲಿ ಆ ಫ್ಲೇವರ್ಫುಲ್ಲಾಗಿ ಇರಲಿ ಅಂತ ಹೇಳಿ ಇವಾಗ ಹಾಕೋತಾ ಇದ್ದೀನಿ ಅಷ್ಟೇ. ಇವಾಗ ಈ ರೀತಿ ಕೈಯಾಡಿದ ನಂತರ ಸ್ಟವ್ನ ಆಫ್ ಮಾಡ್ಕೋಬೇಕಾಗತ್ತೆ. ಸ್ಟವ್ನ ಆಫ್ ಮಾಡಿದ ನಂತರ ನಾವು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಇವಾಗ ಸ್ಟವ್ನ ಆಫ್ ಮಾಡಿದ್ದೀನಿ. ಹಾಗೆಯೇ ಇದಕ್ಕೆ ನಾನು ಒಂದು 3 ಸ್ಪೂನ್ ಆಗುವಷ್ಟು ತೆಂಗಿನ ತುರಿನ ಹಾಕೋತಾ ಇದ್ದೀನಿ. ಇನ್ನೊಂದು ಸ್ಪೂನ್ ಹಾಕೋತಾ ಇದ್ದೀನಿ. ಸೊ 4 ಸ್ಪೂನ್ ಆಗೋಷ್ಟು ತೆಂಗಿನ ತುರಿನ ಹಾಕೋತಾ ಇದ್ದೀನಿ. ಹಾಗೆ ಒಂದು ಅರ್ಧ ಇಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಇದನ್ನು ನೀಟಾಗಿ ಕಲಿಸ್ಕೊಳ್ಳೋಣ. ಸ್ಟವ್ ಆಫ್ ಆಗಿರಬೇಕು. ಇವಾಗ ನೀಟಾಗಿ ಸುಮ್ಮನೆ ಒಂದು ರ್ಯಾಂಡಮ್ ಮಿಕ್ಸ್ನ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕಾಯಿ ಕೂಡ ಸ್ವಲ್ಪ ಬೆಚ್ಚಗಾಗತ್ತೆ, ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ. ಇವಾಗ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಖಾರಕ್ಕೆ ತಕ್ಕಂತೆ ಸಾಂಬಾರು ಪುಡಿ, ನಾನಿಲ್ಲಿ 2 ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ, ಚಿಕ್ಕ ಸ್ಪೂನ್. ಆಲ್ರೆಡಿ ನಾನು 3 ಹಸಿಮೆಣ್ಸಿನ್ಕಾಯಿನ ಬಳಸಿರೋದ್ರಿಂದ ನೋಡಿಕೊಂಡು ಖಾರ ಎಷ್ಟು ಆಗತ್ತೆ ಅನ್ನೋದನ್ನ ತಿಳ್ಕೊಂಡು ನೀವು ಖಾರದ ಪುಡಿನ ಹಾಕೋಬೇಕಾಗತ್ತೆ. ನಂತರ ಇಲ್ಲಿ ನಾನು ಹಾಕೊಳ್ತಾ ಇರೋದು ಸಾಂಬಾರು ಪುಡಿ. ಸಾಂಬಾರು ಪುಡಿನೂ ಸೇಮ್ ಸ್ಪೂನ್ ಅಳತೆಯಲ್ಲಿ 2.5 ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ. ಸೊ ಇವಾಗ ರುಬ್ಬೋದಕ್ಕೆ ಮಸಾಲ ರೆಡಿಯಾಗಿದೆ, ಆದರೆ ಸ್ವಲ್ಪ ಮಸಾಲ ತಣ್ಣಗಾಗಬೇಕು. ಮತ್ತೊಮ್ಮೆ ಇದನ್ನು ರ್ಯಾಂಡಮ್ ಮಿಕ್ಸ್ನ ಕೊಡಿ. ಸೊ ಎಲ್ಲ ಕಡೆನೂ ಕೂಡ ಹರಡ್ಕೊಳ್ಳುತ್ತೆ. ನಂತರ ನಾವು ಇದಕ್ಕೆ ಎಷ್ಟು ಬೇಕೋ ಅಷ್ಟು ತಕ್ಕಂತೆ ನೀರನ್ನ ಹಾಕಿ ಸಾಫ್ಟಾಗಿ ರುಬ್ಕೋಬೇಕಾಗತ್ತೆ. ಇವಾಗ ತಣ್ಣಗಾಗೋದಕ್ಕೆ ಬಿಡೋಣ. ಮಸಾಲ ರುಬ್ಕೊಳ್ಳೋದಕ್ಕೆ ಎಲ್ಲ ಥರದ ಇಂಗ್ರೀಡಿಯೆಂಟ್ಸ್ನ ಹಾಕಿ ನಾವು ಫ್ರೈ ಮಾಡ್ಕೊಳ್ಳೋ ಅಷ್ಟರೊಳಗೆ ಈ ಕಡೆ ಕಾಳು ಕೂಡ ಬೇಯ್ತಾ ಇದೆ. ನೀವು ಕುಕ್ಕರಲ್ಲಾದರೂ ಈ ರೀತಿಯಾಗಿ ಬೇಯಿಸ್ಕೋಬೋದು. ನಂತರ ನೀವು ಇದಕ್ಕೆ ಬದನೆಕಾಯಿ, ಆಲೂಗೆಡ್ಡೆನೂ ಕೂಡ ಹಾಕಿ ಬೇಯಿಸ್ಕೋಬಹುದು. ಅಂದರೆ ಸಾಂಬಾರು ಮಾಡುವಾಗ ಯೂಶ್ವಲ್ ಆಗಿ ಒಬ್ಬೊಬ್ಬರು ಮನೆಯಲ್ಲಿ ಆಲೂಗೆಡ್ಡೆ ಹಾಗೆ ಬದನೆಕಾಯಿನ ಹಾಕದೆ ಸಾಂಬಾರನ್ನ ಮಾಡೋದೇ ಇಲ್ಲ, ಎಸ್ಪೆಷಲಿ ಹಸಿ ಕಾಳುಗಳನ್ನು ಮಾಡೋದೇ ಇಲ್ಲ. ಆದರೆ ಇಲ್ಲಿ ನಾನು ಬರೀ ಅವರೆಕಾಳು ಫ್ಲೇವರೇ ಇರಬೇಕು ಅನ್ನೋ ಒಂದು ಕಾರಣಕ್ಕೆ ನಾನಿಲ್ಲಿ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ಇದು ಕೂಡ ತುಂಬ ರುಚಿಯಾಗೇ ಇರುತ್ತೆ, ಹಾಗೆಯೇ ತುಂಬ ಶುಚಿಯಾಗೂ ಇರುತ್ತೆ. ಆಲೂಗೆಡ್ಡೆ ಮತ್ತು ಬದನೆಕಾಯಿನ ನಾವು ಶೀತದ ಕಾಲದಲ್ಲಿ ತಿನ್ನೋದಕ್ಕಿಂತ ಹೆಚ್ಚಾಗಿ ಬೇಸಿಗೆಗಾಲದಲ್ಲಿ ತಿನ್ನೋದು ಒಳ್ಳೆಯದು. ಈ ಟೈಮಲ್ಲಿ ಸ್ವಲ್ಪ ಕೋಲ್ಡ್ ವಾತಾವರಣ ಇರೋದ್ರಿಂದ ಆಲೂಗೆಡ್ಡೆ ವಾಯು ಅಂಶ ಜಾಸ್ತಿ ಇರುತ್ತೆ. ಇನ್ನು ಬದನೆಕಾಯಿ ಸ್ವಲ್ಪ ಬಾಡಿನ ಬೇಗನೆ ಕೋಲ್ಡ್ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಆ ಕಾರಣಕ್ಕೆ ನಾವು ಬದನೆಕಾಯಿ, ಆಲೂಗೆಡ್ಡೆನ ಬಳಸೋದನ್ನು ಕಡಿಮೆ ಮಾಡ್ಕೋಬೇಕಾಗತ್ತೆ, ಎಸ್ಪೆಷಲಿ ಈ ಟೈಮ್ಗಳಲ್ಲಿ. ಹಸಿ ಕಾಳನ್ನ ನಾವು ಬಳಸ್ಕೊಂಡು ಸಾಂಬಾರು ಮಾಡ್ತಾ ಇದ್ದೀವಿ ಅಂದರೆ ಒಗ್ಗರಣೆ ಹಾಕೋದು ತುಂಬಾ ಮುಖ್ಯ ಆಗುತ್ತೆ. ಯಾಕಂದರೆ ಹಸಿ ಕಾಳಲ್ಲಿ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಮಾಣ ಇರೋದ್ರಿಂದ, ಹಾಗೆ ಆಲೂಗೆಡ್ಡೆ ಬಳಸ್ಕೊಂಡು ಸಾಂಬಾರು ಮಾಡುವಾಗಲೂ ಕೂಡ ನಾವು ಒಗ್ಗರಣೆ ಹಾಕೋದು ತುಂಬ ಮುಖ್ಯ ಆಗುತ್ತೆ. ಆವಾಗ ನಾವು ಒಗ್ಗರಣೆ ಹಾಕಿ ಅಂದರೆ ಸಾಸಿವೆನ ಜಾಸ್ತಿ ಸಿಡಿಸಿ ನಂತರ ಅದನ್ನು ಸಾಂಬಾರಿಗೆ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಹಾಗೆ ವಾಯು ತೊಂದರೆ ಕೂಡ ಕಡಿಮೆ ಆಗುತ್ತೆ. ಇದು ತಣ್ಣಗಾಗಿದೆ, ನಾವೀಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ. ತಣ್ಣಗಾದ್ಮೇಲೆ ರುಬ್ಬೋದ್ರಿಂದ ನೀಟಾಗಿ ರುಬ್ಕೋಬೋದು, ಹಾಗೆಯೇ ಸುಡೋದಿಲ್ಲ. ಇನ್ನು ಸಾಂಬಾರು ಯಾವುದೇ ಥರದ ಸಾಂಬಾರು ಮಸಾಲಾನ ಈ ರೀತಿ ಫ್ರೈ ಮಾಡ್ತಾ ಇದ್ದೀವಿ ಅಂದರೆ ತಣ್ಣಗೆ ಮಾಡಿ ನಂತರ ನಾವು ರುಬ್ಬೋದ್ರಿಂದ ರುಚಿಯಾಗಿರುತ್ತೆ. ಬಿಸಿ ಬಿಸಿ ಇರೋದನ್ನು ರುಬ್ಬೋದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ಬೋದು. ನೀರನ್ನು ಹಾಕಿ ರುಬ್ಬೋ ಅವಶ್ಯಕತೆ ಏನಿರೋದಿಲ್ಲ. ಇದರಲ್ಲಿ ಟೊಮ್ಯಾಟೊ ಇರೋದ್ರಿಂದ ನೀರು ಅವಶ್ಯಕತೆ ಇರೋದಿಲ್ಲ. ಮೊದಲು ಹಾಗೆ ರುಬ್ಬಿ ನಂತರ ಸ್ವಲ್ಪ ಏನಾದರೂ ಗಟ್ಟಿ ಅನ್ನಿಸ್ತು ಅಂದರೆ ನಂತರ ನೀವು ಸ್ವಲ್ಪ ಇದೇ ಬಾಣಲಿಗೆ ನೀರನ್ನು ಹಾಕಿ ಅದೇ ನೀರನ್ನ ಬಳಸೋದು ಒಳ್ಳೆಯದು. ಯಾಕಂದರೆ ಬೇರೆ ನೀರು ಹಾಕೋದ್ಕಿಂತ ಇದಕ್ಕೆ ಹಾಕಿ ನಂತರ ಹಾಕೋದ್ರಿಂದ ಇದರಲ್ಲಿರುವಂಥ ಎಕ್ಸ್ಟ್ರಾಸ್ ಎಲ್ಲ ಕೂಡ ಬಂದ್ಬಿಡುತ್ತೆ. ಇವಾಗ ಇದನ್ನು ರುಬ್ಕೊಳ್ಳೋಣ. ಈ ರೀತಿಯಾಗಿ ನುಣ್ಣದಾಗಿ ರುಬ್ಕೋಬೇಕು, ಹಾಗೆ ನೀಟಾಗಿ ರುಬ್ಕೋಬೇಕು. ಎಲ್ಲೂ ಯಾವುದೇ ಥರ ಗಂಟು ಇಲ್ಲದ ಹಾಗೆ ಸಾಫ್ಟ್ ಪೇಸ್ಟ್ ಥರ ನಾವು ರುಬ್ಕೋಬೇಕಾಗತ್ತೆ. ಇವಾಗ ಸಾಂಬಾರು ಮಸಾಲ ರೆಡಿ ಆಯಿತು. ಇವಾಗ ಕಾಳು ಕೂಡ ಬೆಂದಿರುತ್ತೆ, ಬನ್ನಿ ನೋಡ್ಬೋದು. ಕಾಳು ಕೂಡ ಬೆಂದಿದೆ. ನಿಮಗೆ ಬೇಕಂದರೆ ಚೆಕ್ ಮಾಡ್ಕೋಬಹುದು. ಒಬ್ಬೊಬ್ಬರಿಗೆ ಹಾಗೆ ನೋಡ್ತಾನೆ ಗೊತ್ತಾಗೋಗ್ಬಿಡತ್ತೆ. ಇವಾಗ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ ಈ ರೀತಿ ಅಂದಾಗ ಒಳಗಡೆ ಇರುವಂಥ ಕಾಳು ಕೂಡ ಸಾಫ್ಟ್ ಆಗಬೇಕು. ಕುಕ್ಕರಲ್ಲಿ ನಾವು ಬೇಯಿಸಿದಾಗ ತುಂಬ ಬೆಂದ್ಬಿಡತ್ತೆ, ತುಂಬ ಅಂದರೆ ತುಂಬ ಸಾಫ್ಟ್ ಅನಿಸ್ಬಿಡತ್ತೆ.
ಆದರೆ ನಾವು ಈ ರೀತಿ ಬೇಯಿಸುವಾಗ ನೀಟಾಗಿ ನೋಡಿಕೊಂಡು ನಮಗೆ ಯಾವ ಹಂತದಲ್ಲಿ ಬೇಕೋ ಆ ಹಂತದಲ್ಲಿ ಮಸಾಲನ ಹಾಕೋಬೋದು. ಮಸಾಲನ ಹಾಕೊಂಡಿದ ನಂತರ ಕಾಳು ಅಷ್ಟು ಚೆನ್ನಾಗಿ ಬೇಯೋದಿಲ್ಲ. ಆ ಕಾರಣಕ್ಕೆ ನಾವು ನೀರಲ್ಲಿ ಚೆನ್ನಾಗಿ ಬೇಯಿಸೋದು ತುಂಬಾ ಮುಖ್ಯ ಆಗುತ್ತೆ. ಇವಾಗ ರುಬ್ಬಿರುವಂಥ ಮಸಾಲಾನ ಇದಕ್ಕೆ ಹಾಕೊಳ್ಳೋಣ. ನೋಡಿ ಈ ರೀತಿ. ಇವಾಗ ಈ ರೀತಿ ತುಂಬಿದಾಗ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಗೆ ಹಾಕಿರುವಂಥ ಮಸಾಲ ಗಂಟು ಆಗದ ಹಾಗೆ ನೋಡ್ಕೋಬೇಕು. ಇಲ್ಲಿ ಗಂಟು ಆಗಬಾರ್ದು ಅಂದರೆ ನಾವು ಮಸಾಲ ರುಬ್ಬುವಾಗ ತುಂಬ ಗಟ್ಟಿಯಾಗಿ ರುಬ್ಬಬಾರ್ದು. ಹಾಗೆ ತುಂಬ ತೆಳುವಾಗಿ ರುಬ್ಬಿದ್ರೆ ಸ್ವಲ್ಪ ನುಣ್ಣಗಾಗೋದು ಕಷ್ಟ ಆಗುತ್ತೆ. ಆ ಕಾರಣಕ್ಕೋಸ್ಕರ ನೋಡಿಕೊಂಡು ಸ್ವಲ್ಪ ನುಣ್ಣದಾಗಿ ಹಾಗೆ ಸಾಫ್ಟ್ ಪೇಸ್ಟ್ ರೀತಿಯಲ್ಲಿ ರುಬ್ಕೋಬೇಕು. ಈ ರೀತಿ ಸ್ವಲ್ಪ ಕುದ್ದಾಗ ನೀರು ಕಡಿಮೆ ಆಗುತ್ತೆ. ಇವಾಗ ನೋಡಿಕೊಂಡು ಮಸಾಲನ ಈ ಮಿಕ್ಸಿ ಜಾರಲ್ಲಿ ಇರುವಂಥ ಎಲ್ಲ ಮಸಾಲನ ಈ ಸಾಂಬಾರಿಗೆ ಹಾಕ್ಕೋಬೇಕಾಗತ್ತೆ. ಈಗ ನೀಟಾಗಿ ಮಿಕ್ಸ್ ಮಾಡಿ ಒಂದು ಇಬ್ಬಿಯಷ್ಟು ಅಂದರೆ ಒಂದು ಸತಿ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಕುದಿಸ್ಕೊಂಡಿದ್ದಾದಮೇಲೆ ನೀವು ನೋಡ್ಕೋಬೇಕಾಗತ್ತೆ, ಅಂದರೆ ಟೆಕ್ಸ್ಚರ್ ಯಾವ ಹದದಲ್ಲಿದೆ ಸಾಂಬಾರು, ಅಥವಾ ನಿಮ್ಗಿನ್ನೂ ಗಟ್ಟಿ ಬೇಕಾ ಅಥವಾ ತೆಳು ಬೇಕಾ ಅನ್ನೋದನ್ನ ನೋಡಿಕೊಂಡು ಯಾವ ಹದಕ್ಕೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀವು ಸಾಂಬಾರಿಗೆ ನೀರನ್ನ ಹಾಕ್ಕೊಳ್ಳೋದು ಅಥವಾ ಬಿಡೋದನ್ನು ತೀರ್ಮಾನ ತೊಗೋಬೋದು. ಇವಾಗ ನಾನು ಚೆನ್ನಾಗಿ ಕುದ್ದಿದ್ರೆ ಸ್ವಲ್ಪ ಪ್ರಾಪರ್ ಕನ್ಸಿಸ್ಟೆನ್ಸಿ ಬರುತ್ತೆ. ಹಾಗೆಯೇ ಇಷ್ಟು ತೆಳುವು ಅಥವಾ ಇಷ್ಟು ಗಟ್ಟಿಯಾಗಿ ಸಾಂಬಾರು ಬೇಕಾಗುತ್ತೆ. ಸೊ ಆ ಕಾರಣಕ್ಕೆ ನಾನು ಇವಾಗ ಇಷ್ಟು ನೀರು, ಅಂದರೆ ನಾನು ಎಕ್ಸ್ಟ್ರಾ ನೀರನ್ನ ಹಾಕಿಲ್ಲ. ಎಷ್ಟು ಕಾಳನ್ನ ಬೇಯಿಸೋದಕ್ಕೆ ನೀರನ್ನ ಬಳಸಿದೆ ಅಷ್ಟು ನೀರನ್ನ ಮಾತ್ರ ಬಳಸ್ಕೊಂಡಿದ್ದೀನಿ. ಇವಾಗ ಇದು ಚೆನ್ನಾಗಿ ಕುದಿಬೇಕು. ಸಾರು ಇವಾಗ ಕುದೀತಾ ಇದೆ. ಸ್ವಲ್ಪ ಒಗ್ಗರಣೆನೂ ಕೂಡ ಹಾಕ್ಕೊಂಬಿಡೋಣ. ಒಂದು ಚಿಕ್ಕ ಪ್ಯಾನ್ನ ತೊಗೊಂಡಿದ್ದೀನಿ ನಾನಿಲ್ಲಿ. ಚಿಕ್ಕ ಪ್ಯಾನಿಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಕಾದಿದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಜೀರಿಗೆ ಹಾಕೋದು ಕ್ಯಾಶುವಲ್ ಆಗಿ ಎಲ್ಲರೂ ಅದೇ ಅಲ್ವಾ. ಕರ್ಬೇವಿನ ಸೊಪ್ಪನ್ನ ಹಾಕಿ ಈ ರೀತಿ ಮುಚ್ಚಿಬಿಟ್ರೆ ಸೊ ಹಾರೋದಿಲ್ಲ ಆ್ಯಂಡ್ ಘಮ ಬಂದು ಹಾಗೇ ಇರುತ್ತೆ. ಸೊ ಅದನ್ನು ನಾವು ಮತ್ತೆ ಯೂಸ್ ಮಾಡಿ ಸಾಂಬಾರಿಗೆ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೂಡ ಸಿಗುತ್ತೆ. ಇವಾಗ ಒಗ್ಗರಣೆನೂ ಕೂಡ ಆಗಿದೆ. ಸಾಂಬಾರಿಗೆ ಹಾಕ್ಕೊಳ್ಳೋಣ. ಈ ರೀತಿ ಒಗ್ಗರಣೆನ ಹಾಕ್ಕೊಳ್ಳೋದ್ರಿಂದ ಸಾಂಬಾರು ಕೂಡ ಒಂದು ಒಳ್ಳೆ ರುಚಿ ಸಿಗುತ್ತೆ, ಘಮನೂ ಕೂಡ ಸಿಗುತ್ತೆ. ಇವಾಗ ಕೊನೆಯದಾಗಿ ಆಲ್ರೆಡಿ ಸಾಂಬಾರು ಚೆನ್ನಾಗಿ ಕುದ್ದಿದೆ. ಕೊನೆಯದಾಗಿ ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ. ಹಾಗೆ ಯಾವಾಗಲೂ ಅಷ್ಟೇ ಮಡಿಕೆನ ಬಳಸ್ತಾ ಇದ್ದೀವಿ ಅಂದರೆ ಈ ರೀತಿ ಕಂಠನ ಒರೆಸ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಚೆನ್ನಾಗಿ ಕುದ್ದಾಗ ಆ ಸಾಂಬಾರು ಮೇಲೆಲ್ಲ ಆಗಿರುತ್ತೆ ನೋಡಿ. ಈ ರೀತಿ ತಣ್ಣೀರನ್ನ ಹಚ್ಕೊಂಡು ನಾವು ನೀಟಾಗಿ ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ನೀಟಾಗಿ ಕ್ಲೀನಾಗೂ ಇರುತ್ತೆ. ಇವಾಗ ಸಾಂಬಾರು ಕುದ್ದಿದೆ ಆ್ಯಂಡ್ ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ. ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಸ್ಟಿಲ್ ಆಲ್ಮೋಸ್ಟ್ ಒಂದು 5 to 6 ಮಿನಿಟ್ಸ್ ಇದೇ ರೀತಿಯಾಗಿ ಕುದಿಯುತ್ತೆ. ಸೊ ಸಾಂಬಾರನ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಸಾಂಬಾರೀಗ ರೆಡಿಯಾಗಿದೆ. ಇವಾಗ ತೋರಿಸಿರುವಂಥ ಸಾಂಬಾರ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ಭಾವಿಸ್ತೀನಿ. ಕುಕ್ಕರಲ್ಲಿ ನೀವು ಕಾಳನ್ನು ಬೇಯಿಸೋದಕ್ಕಿಂತ ಹೆಚ್ಚಾಗಿ ಈ ರೀತಿ ಓಪನ್ ಪಾತ್ರೆಯಲ್ಲಿ ಬೇಯಿಸಿದ್ರೆ ಕಾಳು ತುಂಬ ಹದವಾಗಿ ಬೇಯುತ್ತೆ. ಹಾಗೆಯೇ ನೀವು ಕುಕ್ಕರಲ್ಲಿಟ್ಟರೆ ಸ್ವಲ್ಪ ಸ್ಮ್ಯಾಶ್ ಆಗೋ ರೀತಿಯಲ್ಲಿರುತ್ತೆ. ಅದಕ್ಕಿಂತ ಹೆಚ್ಚು ರುಚಿ ಕೊಡಬೇಕು ಅಂದರೆ ಓಪನ್ ಪಾತ್ರೆಯಲ್ಲಿ ಬೇಯಿಸಿ ನಂತರ ಸಾಂಬಾರು ಮಾಡಿಕೊಂಡ್ರೆ ತುಂಬ ರುಚಿಯಾದಂಥ ಹಾಗೆ ತುಂಬ ಹೆಲ್ದಿಯಾಗಿರುವಂಥ ಸೀಸನ್ ಅವರೆಕಾಳು ಸಾರು ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದರೆ ಪ್ಲೀಸ್ ಒಂದು ಲೈಕ್ನ ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.